ಮಳೆಗಾಲ ಆರಂಭ ಹಿನ್ನೆಲೆ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆ ಕಾಪಾಡಿ. ನಗರದಲ್ಲಿ ತಾಲೂಕು ಪಂಚಾಯಿತಿ ಇಒ ದೀಪಿಕಾ ನಾಯ್ಕರ್. ಮಳೆಗಾಲ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲ ಗ್ರಾಮೀಣ ಭಾಗದಲ್ಲಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಬಂಧಿತ ಅಧಿಕಾರಿಗಳು ಸ್ವಚ್ಛತೆಗೆ ಮೊದಲನೆಯ ಆದ್ಯತೆಯನ್ನು ನೀಡಿ ಜನರ ಆರೋಗ್ಯವನ್ನು ಕಾಪಾಡುವತ್ತ ಚಿತ್ತ ಹರಿಸಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕರ್ ಅವರು ಮಂಗಳವಾರ ಮನವಿಯನ್ನು ಮಾಡಿದರು. ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ, ಕೊಳವೆ ಬಾವಿ ಸುತ್ತಮುತ್ತಲು ಸ್ವಚ್ಛತೆ ಕಾಪಾಡುವುದು, ವಾಟರ್ ಟ್ಯಾಂಕ್ ಸ್ವಚ್ಛಗೊಳಿಸುವುದು, ಕ್ಲೋರಿನೇಷನ್ ಜೊತೆಗೆ ಗ್ರಾಮದ ಯಾವುದೇ ಭಾಗದಲ್ಲಿ ಅಸ್ವಚ್ಛತೆಗೆ ಆದ್ಯತೆ ನೀಡದೆ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಿ ಜನರ ಆರೋಗ್ಯ ಕಾಪಾಡುವತ್ತ ಚಿತ್ತ ಹರಿಸಬೇಕು ಎಂದು ಅವರು ಈ ಮೂಲಕ ಸೂಚಿಸಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ಅಂಥೇಳಿ. ನಾನು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಹುಮ್ನಾಬಾದ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ತಮಗೆಲ್ಲ ತಿಳಿದಂತೆ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕಾಗಿ ಈಗಾಗಲೇ ನಾವು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನೇನು ಕ್ರಮ ತಗೋಬೇಕು ಅಂತ ಒಂದು ಸೂಚನೆ ಕೂಡ ನೀಡಿದ್ದೀವಿ. ಏನೇನು ಹೇಳಿದ್ದೀವಿಯಪ್ಪ ಅಂತಂದರೆ, ಫಸ್ಟು ಎಲ್ಲ ಜಲಮೂಲಗಳು OST ಆಗಿರ್ಬೋದು, ಮಿನಿ ಟ್ಯಾಂಕ್ಸ್ ಆಗಿರ್ಬೋದು, ಅಥವಾ ಬೋರ್ವೆಲ್ ಸುತ್ತಮುತ್ತ ಆಗಿರ್ಬೋದು ಎಲ್ಲ ಸ್ವಚ್ಛಗೊಳಿಸಿ ಅದಕ್ಕೆ ಕ್ಲೋರಿನೇಷನ್ ಮಾಡಬೇಕು, ನೀರಿಗೆ ಕ್ಲೋರಿನೇಷನ್ ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಡ್ರೈನ್ ನೀರು ಮತ್ತು ನಮ್ಮ ಕುಡಿಯುವ ನೀರಿನ ಪೈಪ್ಲೈನ್ಗಳಲ್ಲಿ ಇರ್ತಾವೆ, ಎರಡು ಮಿಕ್ಸ್ ಆಗಿ ಮಿಶ್ರಣ ಆದರೆ ತೊಂದರೆ ಆಗ್ತದೆ. ಅದಕ್ಕೆ ಅವು ಮಿಶ್ರಣ ಆಗದಂತೆ ನೋಡ್ಕೊಳ್ಬೇಕು ಅಂತ ಸೂಚನೆ ನೀಡಲಾಗಿದೆ. ಮತ್ತು ಕಾಲಕ್ಕೆ ಮೇ ಬಿ 15 ಡೇಸಿಗೊಮ್ಮೆ, ಇಲ್ಲ ಅಂತಂದರೆ ಬಿಫೋರ್ ಸ್ಟಾರ್ಟಿಂಗ್ ರೈನಿ ಸೀಸನ್ ನಾವು ಕುಡಿಯೋ ನೀರಿನ ಮೂಲಗಳೇನಿರ್ತವೆ ಎಲ್ಲನೂ ವಾಟರ್ ಟೆಸ್ಟ್ ಮಾಡಿಸ್ಬೇಕು ಅಂತ ಈಗಾಗಲೇ ಸೂಚನೆ ನೀಡಿದ್ದೀವಿ. ಅದೇ ರೀತಿ ನಮ್ಮದು ಡ್ರೈನ್ಸ್ ಏನಿರ್ತವೆ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಅಲ್ಲೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕಬೇಕು ಅಂತ ಅದು ಕೂಡ ಸೂಚನೆ ನೀಡಲಾಗಿದೆ. ಮತ್ತು ಇನ್ನೊಂದು ಸಾರ್ವಜನಿಕರಲ್ಲಿ ನಾನೊಂದು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತಂದರೆ, ಮಳೆಗಾಲ ಸ್ಟಾರ್ಟ್ ಆದಮೇಲೆ ನೆಗಡಿ, ಕೆಮ್ಮು, ಜ್ವರ, ಆಮೇಲೆ ಶೀತ ಇಂಥದ್ದು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನೀವೆಲ್ಲರೂ ಕುಡಿಯೋ ನೀರೇನಿರ್ತದೋ ಅದನ್ನು ಕಾಯಿಸಿ ಆರಿಸಿ ಕುಡಿಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಧನ್ಯವಾದ.